ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ನಾನು ಮಾಡಿರುವ ಕಾಮಗಾರಿಗೆ ನಕಲಿ ಬಿಲ್ ಸೃಷ್ಟಿಸಿ ಲಪಟಾಯಿಸಿರುವ ಪಿಡಿಒ ಮಲ್ಲೇಶ್, ಇಂಜಿನಿಯರ್ ಮಂಜುನಾಥ್ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ್ದು, ನನಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇನೆ ಎಂದು ಕರಿಕ್ಯಾತನಹಳ್ಳಿ ಯೋಗೇಶ್ ಅವರು ತಿಳಿಸಿದ್ದಾರೆ. ಪಿಡಿಒ ಮಲ್ಲೇಶ್ ಅವರ ಅವಧಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಹಗರಣಗಳಾಗಿದ್ದು, ಮುಂದಿನ ದಿನದಲ್ಲಿ ದಾಖಲೆ ಸಮೇತ ಪ್ರತಿಯೊಂದು ಬಿಚ್ಚಿಡುತ್ತೇನೆ ಮತ್ತು ನನಗೆ ವಂಚಿಸಿರುವಂತೆ ಸರ್ಕಾರದ ಹಣವನ್ನು ಕೂಡ ಲಪಟಾಯಿಸಿದ್ದು, ಈ ಸಂಬಂಧ ಸಮಗ್ರ ತನಿಖೆಗೆ ಆಗ್ರಹಪಡಿಸುತ್ತೇನೆ ಎಂದರು. ದುಡ್ಡನ್ನ ರಿಲೀಸ್ ಮಾಡಿಸ್ಬೇಕು, ಇಲ್ಲ ಇಂಥ PDOನ ಅಮಾನತ್ ಮಾಡಬೇಕು. ಇವರಂತ ಇವನು ಇವಕ್ಕೆ ಸಪೋರ್ಟ್ ಇದ್ದಾರೆ ಸರ್. ಒಬ್ಬ ಮೇಲಧಿಕಾರಿ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದರೆ ಇವರು ಸಪೋರ್ಟ್ ಇದೆ. ಸಪೋರ್ಟ್ ಇಲ್ಲದೆ ಅವ್ರು ಮಾಡಲ್ಲ. ಇವರು ಪೇಮೆಂಟನ್ನು ಕೆಳಧಿಕಾರಿಗಳು ಸುಮ್ಮನೆ ತಗೊಳಕ್ಕಾಗಲ್ಲ. ಮೇಲಧಿಕಾರಿಗಳು ಸಪೋರ್ಟ್ ಇದ್ದರೆ ಇವರು ಪೊಸಿಷನ್ ಮಾಡೋದು. ಇವರು ಇಂಜಿನಿಯರು, PDO, ತಾಲೂಕು ಕಚೇರಿಗೆ ಎಲ್ಲ ಇವರು 3 ಜನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ದುಡ್ಡು ಮಾಡಿ ಹೊಡೆದಿರೋದು ಸರ್. ಲೋಕಾಯುಕ್ತರ ಮೇಲೆ PDO ಮೇಲೆ ಕೊಟ್ಟಿದ್ದೀನಿ, ಮಲೇಶ್ ಮೇಲೆ, ಸತೀಶ್ ಮೇಲೆ ಕೊಟ್ಟಿದ್ದೀನಿ, ಇಂಜಿನಿಯರ್ ಕಾರ್ಯ ಮಂಜುನಾಥ್ ಮೇಲೆ ಕೊಟ್ಟಿದ್ದೀನಿ, 3 ಜನ ಮೇಲೆ ಕೊಟ್ಟಿದ್ದೀನಿ. ಅಧ್ಯಕ್ಷರಿದ್ದಾರೆ, ಅವ್ರಿಗೇನೂ ಗೊತ್ತಿಲ್ಲ. ಅವ್ರ ಹತ್ರ ಎಲ್ಲದನ್ನು ಸೈನ್ ಮಾಡಿಸ್ಕೊಂಡಿದ್ದಾರೆ. ಸೈನ್ ಮಾಡಿಸ್ಕೊಂಡು ಇವರೇ ಎಲ್ಲ ಲಪಟಾಯಿಸ್ಕೊಂಡಿದ್ದಾರೆ ನೋಡಿ. ಇವರೇ ಇದಕ್ಕೆ ಮೇನ ಕಾರಣ ಇವರೇ ಮೇಜರ್. ಇವರೇ ಇವ್ರನ್ನ ಬಲೆಗೆ ಹಾಕಿದ್ರೆ ಇವ್ರ ಹಿಂದೆ ಇರೋ 4-5 ಜನ ದೊಡ್ಡ ದೊಡ್ಡ ಟೀಮಿಂಗ್ಗಳು ಬೀಳ್ತವೆ. ಬಿಡಲ್ಲ ನಾನು ಯಾವುದೇ ಕಾರಣಕ್ಕೂ. ಇವತ್ತಿಲ್ಲ, 4 ತಿಂಗಳಾಗಲಿ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ. ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ನಾವು ಗೌರವ ಕೊಟ್ಟರೆ ಅಧಿಕಾರಿಗೆ, ನಮ್ಮನ್ನೇ ದುರುಪಯೋಗ ಮಾಡಿಕೊಂಡ್ರೆ ನಾವು ಯಾವ ಥರ ಪೊಸಿಷನ್ ಮಾಡೋದು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.